BJPಯವರು ಮಾಡಬೇಕಾದದನ್ನ ಮಾಡಲ್ಲ, ಯಾವ್ಯಾವ ಕಾಲಕ್ಕೆ ಮಾಡಬೇಕು, ಏನು ಮಾಡುವ ಲೆಕ್ಕ ಹೇಗಿದೆ ಹಾಗೆ ಮಾಡ್ತಾರೆ. ಅವರು ಸಂವಿಧಾನ, ಪ್ರಜಾಪ್ರಭುತ್ವ, ಗುಡ್ ಗವರ್ನೆನ್ಸ್, ಸೋಷಿಯಲ್ ಜಸ್ಟಿಸ್, ರೀಜನಲ್ ಇಂಬ್ಯಾಲೆನ್ಸ್, ಫೆಡರಲ್ ಸ್ಟ್ರಕ್ಚರ್ ಸ್ಟ್ರೆಂಥನಿಂಗ್ ಡೆಮೋಕ್ರಸಿ ಇನ್ ಫೆಡರಲ್, ಇದೊಂದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅವರು. ಅವ್ರ ಅಜೆಂಡಾ ಅದೇ ಮಾಡೋದು. ಈ ವಿಳಂಬದ ಹಿಂದೆಯೂ ಕೂಡ ಒಂದು ಅಜೆಂಡಾ ಇರಬಹುದು ಅಂತ ಅನ್ಸುತ್ತೆ. ಡೆಫಿನೆಟ್ ಆಗಿ ಇರ್ತದಲ್ಲ. ವಿಳಂಬಕ್ಕೆ ಡಿಲಿಮಿಟೇಷನ್ ಆಗಬೇಕಾಗಿತ್ತು, 2008 ಆಗಿತ್ತಲ್ವಾ. ಸೊ ಡಿಲಿಮಿಟೇಷನ್ ಆಗಬೇಕು ಆಗಲೇ ಅಂದರೆ ಅಲ್ಲಿ ಸಂವಿಧಾನಿಕವಾಗಿ SC/ST ಸಮುದಾಯಗಳಿಗೆ ಕೊಡಬೇಕಾದಂತ ಇದನ್ನು ಕೊಡಬೇಕಲ್ಲ. ಮತ್ತು ಜನಸಂಖ್ಯಾ ನಿಯಂತ್ರಣೆ, ಫ್ಯಾಮಿಲಿ ಪ್ಲಾನಿಂಗ್ ಇಸ್ ಎ ನ್ಯಾಷನಲ್ ಪ್ರೋಗ್ರಾಮ್. ಈಗ ನೋಡಿ, ಆಂಧ್ರದಲ್ಲಿ ಚಂದ್ರಬಾಬು ಜಾಸ್ತಿ ಮಕ್ಕಳಾದವರಿಗೆ ಬಹುಮಾನ ಕೊಡ್ತೀವಿ. ಇಟ್ ಈಸ್ ನಾಟ್ ಎ ಗುಡ್ ಪ್ರಾಕ್ಟೀಸ್. ಇಂಡಿಯಾಗಾಗಲೇ ಪ್ರಪಂಚದಲ್ಲಿ ನಂಬರ್ 1 ಜನಸಂಖ್ಯೆ ಕೊಟ್ಟಿದ್ದೀವಿ. ನಮ್ಮ ಭೂಮಿ ಲಿಮಿಟ್ ಆಗಿದೆ, ಉತ್ಪಾದನೆ ಅಷ್ಟೇ ಆಗ್ತಾ ಇದೆ. ಈಗ ಜನಸಂಖ್ಯೆ ನಿಯಂತ್ರಣ ಮಾಡದೇ ಇದ್ರೆ ಅಭಿವೃದ್ಧಿ ಆಗೋದಾಗೆ ಇಟ್ ಮಸ್ಟ್ ಬಿ ಆನ್. ಇಟ್ಸ್ ಆಲ್ರೆಡಿ ದೇರ್ ಇಸ್ ಅ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಇನ್ ದಿ ಕಂಟ್ರಿ. ಹೀಗಾಗಿ ಅದು ಆ ಥರ ಮಾತಾಡೋದು ಸರಿ ಇಲ್ಲ. ಮತ್ತು ಜನಸಂಖ್ಯೆ ಆಧಾರದ ಮೇಲೆ ಕ್ಷೇತ್ರಗಳನ್ನ ಹಂಚಿಕೆ ಆಗಬಾರ್ದು. ದಟ್ ಶುಡ್ ನಾಟ್ ಬಿ ದಿ ಕ್ರೈಟೀರಿಯಾ. Southern India states have successfully implemented national programs and they have contributed in controlling the rising or exploding population in the country. They should be rewarded. ಅದರ ಬದಲು ಜನಸಂಖ್ಯೆ ಜಾಸ್ತಿ ಇದೆ, ಜಾಸ್ತಿ ನಂಬರ್ ಕೊಡಿ, ಇದು ಕಡಿಮೆ ಮಾಡಿ, ದಟ್ ಈಸ್ ನಾಟ್ ದಿ ಕ್ರೈಟೀರಿಯಾ. ನಮ್ಮ ಎಷ್ಟು ಹೆಚ್ಚಿಗೆ ಆಗ್ತವೆ, ಹೆಚ್ಚಿಗೆ ಆದ ಪ್ರಪೋರ್ಷನ್ ಸಂಖ್ಯೆಗಳು ನಂಬರ್ ಆಫ್ ಇನ್ಕ್ರೀಸ್ಡ್ ಪಾರ್ಲಿಮೆಂಟ್ ಅಂಡ್ ಅಸೆಂಬ್ಲಿ ಅವನ್ನ ಇದರ ಸ್ಟೇಟ್ಗೆ ಕೊಡಬೇಕು, ನಾಟ್ ಬೇಸ್ಡ್ ಆನ್ ದಿ ಪಾಪ್ಯುಲೇಷನ್. ಆ ಜನಸಂಖ್ಯೆಗೆ ಹೆಚ್ಚಾದ ಸೀಟ್ಗಳ ಆಧಾರದ ಮೇಲೆ ಹಂಚಿಕೆ ಮಾಡೋ ಪರ್ಸೆಂಟೇಜ್ ಆಫ್ ಸೀಟ್ಸ್ ಮಸ್ಟ್ ಆಲ್ಸೋ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಟು ದಿ ಸದರ್ನ್ ಸ್ಟೇಟ್ಸ್ ಆರ್ ದಿ ಸ್ಟೇಟ್ಸ್ ಹೂ ಹ್ಯಾವ್ ಸಕ್ಸಸ್ಫುಲಿ ಇಂಪ್ಲಿಮೆಂಟೆಡ್ ದಿ ಫ್ಯಾಮಿಲಿ ಪ್ಲಾನಿಂಗ್ ವಿಚ್ ಇಸ್ ಎ ನ್ಯಾಷನಲ್ ಪ್ರೋಗ್ರಾಮ್ ಅಂಡ್ ದ ಟಾಪ್ ಪ್ರಯಾರಿಟಿ ಇನ್ ದಿ ಅಜೆಂಡಾ.